ಹಾಯ್ ಆಲ್, ಗುರುವಾರದ ಡೈಲಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಶುರುವಾಗಿದ್ದು ಸ್ವಲ್ಪ ಟೆನ್ಷನಲ್ಲೇ ಶುರುವಾಯಿತು. ಯಾಕಪ್ಪ, ಏನಕ್ಕೆ ಟೆನ್ಷನ್ ಅಂತಂದರೆ ಅದಿತಿಗೆ ಫೀವರ್ ಬಂದಿತ್ತು. ಯಾಕೆ ಫೀವರ್ ಅಂತಂದರೆ ಅದಿತಿಗೆ ಹೊಸ ಹಲ್ಲು ಬರ್ತಾಯಿದೆ. ಅದಿತಿಗೆ ಮೊದಲ ಹಲ್ಲು ಬಂದಿದ್ದು 1 ವರ್ಷ 21 ದಿನಕ್ಕೆ. ಈಗ ಅದಿತಿಗೆ 9ನೇ ಹಲ್ಲು ಬರ್ತಾಯಿದೆ. ಅದಿತಿಗೆ ಮಧ್ಯರಾತ್ರಿಯಿಂದನೇ ಸ್ವಲ್ಪ ಟೆಂಪ್ರೇಚರ್ ಇತ್ತು. ಅದಕ್ಕೆ ಡಾಕ್ಟರ್ಗೆಲ್ಲ ಮೆಸೇಜ್ ಮಾಡಿದೆ. ಡಾಕ್ಟರ್ ಏನೇನೆಲ್ಲ ಟಿಪ್ಸ್ ಹೇಳಿದ್ರು, ನಾನು ಇಡೀ ದಿನ ಯಾವ ಟಿಪ್ಸ್ನ ಫಾಲೋ ಮಾಡಿದೆ ಆ್ಯಂಡ್ ಅದಿತಿಗೆ ಯಾವ ಫೂಡ್ನ ಕೊಟ್ಟಿದ್ದೆ ಆ್ಯಂಡ್ ಅವರ ಕಂಪ್ಲೀಟ್ ಡೇ ಹೇಗಿತ್ತು. ಆ್ಯಂಡ್ ಅದಿತಿ ಯಾವಾಗಲೂ ಆ್ಯಕ್ಟಿವ್ ಇರೋ ರೀತಿಯೇ ಅದಿತಿ ಇವತ್ತೂ ಸಹ ಆ್ಯಕ್ಟಿವ್ ಇದ್ದರು. ಈ ಎಲ್ಲ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಿದ್ರೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಲೈಕ್ ಬಟನ್ ನನಗೆ ಇದೇ ರೀತಿ ಸಾಕಷ್ಟು ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನನಗೆ ಸಹಕಾರಿಯಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅದಿತಿ ಇವತ್ತು 9 ಗಂಟೆಗೆ ಎದ್ದರು. ಎದ್ದಿದ ತಕ್ಷಣ ಅದಿತಿಗೆ ಇವತ್ತು ಸ್ನಾನ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ, ಜಾಸ್ತಿ ಯಾವುದೇ ರೀತಿ ಎಣ್ಣೆ ಮಸಾಜು ಕಡಲೆ ಹಿಟ್ಟಿನ ಪ್ಯಾಕ್ ಏನೂ ಹಾಕಲಿಲ್ಲ. ಸಿಂಪಲ್ಲಾಗಿ ಸ್ನಾನ ಮಾಡಿಸಿ ಅದಿತಿನ ರೆಡಿ ಮಾಡಿ ದೇವರಿಗೆಲ್ಲ ಕೈ ಮುಗಿದ್ರು. ಬ್ರೇಕ್ಫಾಸ್ಟ್ಗೆ ಮನೆಯಲ್ಲಿ ಎಳ್ಳಿಕಾಯಿ ಚಿತ್ರಾನ್ನ ಅಂತಂದರೆ ಎಳ್ಳಿಕಾಯಿ ಅಂತ ಹೇಳ್ತೀವಲ್ಲ, ಆ ಚಿತ್ರಾನ್ನ ಮಾಡಿದರು. ಅದನ್ನೇ ಅದಿತಿಗೆ ಕೊಟ್ಟಿದ್ದೆ. ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದಾಗ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಯೂಶಲಿ ಅದಿತಿಗೆ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಹುಟ್ಟಿದಾಗಿಂದನೂ ಕಡಿಮೆನೇ. ಈ ರೀತಿ ಜ್ವರ ಬಂದಾಗ ನಂಗೆ ತುಂಬ ಟೆನ್ಷನ್ ಆಗಿತ್ತು ಬೆಳಗ್ಗೆ. ಏನೇ ಆದರೂ ಅಮ್ಮನೇ ಅಲ್ವಾ. ಎಳ್ಳಿಕಾಯಿ ಚಿತ್ರಾನ್ನ ಅದಿತಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಈ ರೀತಿ ರೈಸ್ ಬಾಲ್ಸ್ ಮಾಡ್ತಿದ್ದೆ. ಅದಿತಿಗೆ ಪ್ರತಿ ಸಲ ಹಲ್ಲು ಬರುವಾಗ್ಲೂ ಸಿಂಪ್ಟಮ್ಸ್ ಕಾಣೋದೇ ಈ ರೀತಿ ಸ್ವಲ್ಪ ಟೆಂಪ್ರೇಚರ್ ಇರುತ್ತೆ. ಆದರೆ ಯಾಕೆ ನನಗೆ ತುಂಬ ಟೆನ್ಷನ್ ಆಗಿದ್ದು ಅಂತಂದರೆ, ಈಗ ಜಾಸ್ತಿ ಡೆಂಗ್ಯೂ ಸೀಸನ್ನು ಮತ್ತು ವೈರಲ್ ಫೀವರು, ಫ್ಲೂ, ಈ ರೀತಿ ಫೀವರ್ದು ಸೀಸನ್ಸೇ ನಡೀತಿರೋದ್ರಿಂದ ಸ್ವಲ್ಪ ಭಯಪಟ್ಟೆ. ಆದರೆ ಡಾಕ್ಟರ್ ಹೇಳಿದ್ದಂತಹ ಟಿಪ್ಸ್ ಎಲ್ಲನೂ ಫಾಲೋ ಮಾಡಿದೆ. ಆ್ಯಂಡ್ ಪ್ರತಿ ಸಲ ನಾನು ಇದೇ ರೀತಿ ಒಂದು ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ತೀನಿ. ಆ್ಯಂಡ್ ಡಾಕ್ಟರ್ಸ್ಗೆ ಅಂತಂದರೆ ಅದಿತಿ ಪೀಡಿಯಾಟ್ರಿಷನ್ ನಮಗೆ ತುಂಬ ಒಂಥರ ದೇವ್ರ ಥರನೇ. ಏನಕ್ಕಂತಂದರೆ ಯಾವುದೇ ಒಂದು ಸಮಯದಲ್ಲಿ ನಮಗೆ ಒಬ್ಬರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ ಅಂತಂದರೆ ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ. ಸೊ ಅದಿತಿಗೆ ನೈಟೇ ಸ್ವಲ್ಪ ಟೆಂಪ್ರೇಚರ್ ಇದ್ದಾಗ ನಾನು ಮೆಸೇಜ್ ಮಾಡಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಆನ್ಲೈನ್ ಕನ್ಸಲ್ಟೇಷನ್ ಎಲ್ಲ ತೊಗೊಂಡು ಒಂದು ರಿಲೀಫ್ ಸಿಕ್ತು ನನಗೆ ಆ್ಯಸ್ ಅ ಮಾಮ್ ಆಗಿ. ಅದಿತಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ರು. ಅಂತಂದರೆ ಇನಿಷಿಯಲಿ ಅವ್ರಿಗೆ ಆಟ ಆಡೋದಕ್ಕೆ ಅಂತಂದರೆ ಸ್ಪೂನಲ್ಲೇ ಆಟ ಆಡಬೇಕು, ಕೈಯಲ್ಲೆಲ್ಲ ಆಟ ಆಡಬೇಕು. ನಾನು ಸ್ಟ್ರೆಸ್ ಮಾಡೋಕ್ಕೆ ಹೋಗಿಲ್ಲ, ಫೋರ್ಸ್ ಫೀಡಿಂಗ್ ಅಂತ ಏನೂ ಇಲ್ಲ. ಅದಿತಿ ಇನಿಷಿಯಲಿ ಆಟ ಆಡ್ತಾ ಅವರೇ ಆರಾಮಾಗಿ ತಿಂದರು. ಆ್ಯಸ್ ಯೂಶುವಲ್ ಬ್ರೇಕ್ಫಾಸ್ಟ್ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡಿದ್ರು. ಈ ರೀತಿ ಅದಿತಿಗೆ ರೈಸ್ ಬಾಲ್ಸ್ನ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ. ನಾನು ಅದಿತಿಗೆ ಬೇಬಿ ಲೆಡ್ ವೀನಿಂಗ್ನ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ, ಸೆಲ್ಫ್ ಫೀಡಿಂಗ್ಗೆ ಡೆವಲಪ್ ಆಗಲಿ, ಸೆಲ್ಫ್ ಫೀಡಿಂಗ್ನ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಅದಿತಿಗೇನೆ ತಿನ್ನೋದಕ್ಕೆ ಬಿಡ್ತೀನಿ. ಆ್ಯಂಡ್ ಮಧ್ಯ ನಾನು ಸಹ ಫೀಡ್ ಮಾಡಿಸ್ತೀನಿ. ಈ ರೀತಿ ಪ್ರತಿದಿನ ಅದಿತಿಯ ಒಂದು ಫೀಡಿಂಗ್ ಸೆಷನ್ಸ್ ಇರುತ್ತೆ. ಅಂತಂದರೆ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು ಆ್ಯಂಡ್ ನೈಟ್ ಊಟ ಇರಬಹುದು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಆ್ಯಂಡ್ ಡಾಕ್ಟರ್ ಯಾವ ರೀತಿ ನನಗೆ ಒಂದು ಗೈಡ್ ಮಾಡಿದರು ಅಂತಂದರೆ, ಟೆಂಪ್ರೇಚರ್ನ ಟ್ರ್ಯಾಕ್ ಮಾಡಿ ಆ್ಯಂಡ್ ಸಿರಪ್ನ ಕೊಡಿ. ಜಾಸ್ತಿ ಸಿರಪ್ ಅದಿತಿಗೆ ನಾವು ಕೊಟ್ಟೇ ಇಲ್ಲ. ಹುಟ್ಟಿದಾಗಿಂದ ನಾನು ಹೇಳಿದ್ನಲ್ಲ, ಜ್ವರ ಜಾಸ್ತಿ ಬಂದಿಲ್ಲ, ಕೋಲ್ಡು ಕಾಫೆಲ್ಲ ಆ ರೀತಿ ಏನೂ ಆಗಿಲ್ಲ. ನಾವು ಆಯುರ್ವೇದ ಟ್ರೀಟ್ಮೆಂಟಲ್ಲಿ ಇರೋದ್ರಿಂದ ಇಂಗ್ಲೀಷ್ ಅಂತಂದರೆ ಈ ಆ್ಯಲೋಪತಿ ಅಂತ ಹೇಳ್ತೀವಿ, ಸಿರಪ್ಸ್ ಎಲ್ಲ ನಾವು ಜಾಸ್ತಿ ತೊಗೊಂಡೇ ಇಲ್ಲ ಆ್ಯಂಡ್ ಯೂಸು ಮಾಡಿಲ್ಲ. ನನಗೆ ಅದಿತಿಗೆ ಜ್ವರ ಬಂದಾಗಿಲ್ಲ ಅಂತಂದರೆ ಹಲ್ಲು ಬರುವಾಗ ಅದಿತಿಗೆ ಜ್ವರ ಬರುತ್ತೆ. ಆ ಟೈಮಲ್ಲಿ ನನಗೆ ಸಿರಪ್ ಹಾಕಬೇಕು ಅಂತಂದರೆ ಏನೋ ಒಂಥರ ಬೇಜಾರು, ಅಯ್ಯೋ ಇಷ್ಟು ದಿನ ಹಾಕಿಲ್ಲ ಇವಾಗ ಹಾಕಬೇಕಾ ಅಂತ. ಆದರೆ ಮಕ್ಕಳ ಹೆಲ್ತ್ಗೋಸ್ಕರ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವ. ಆ್ಯಂಡ್ ನೆಕ್ಸ್ಟ್ ಡಾಕ್ಟರ್ ಏನು ಹೇಳಿದ್ದು ಅಂತಂದರೆ, ಹೈಡ್ರೇಟ್ ಚೆನ್ನಾಗಿ ಮಾಡಿ, ಅಂತಂದರೆ ನೀರು ಇದನ್ನೆಲ್ಲ ಚೆನ್ನಾಗಿ ಕೊಡಿ. ಏನಕ್ಕಂತಂದರೆ ಮಕ್ಕಳಿಗೆ ಜ್ವರ ಬಂದಾಗ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರು.
ಆ್ಯಂಡ್ ಅದಿತಿಗೆ ನೀರು ಅಂತಂದರೆ ತುಂಬ ಇಷ್ಟ. ಎವ್ರಿ ಡೇ ನಾನು ಒಂದು ಸ್ಪೇಸಲ್ಲಿ ಬಾಟಲ್ನ ಇಟ್ಟಿರ್ತೀನಿ ಆ್ಯಂಡ್ ಹೋಗ್ತಾ ಬರ್ತಾ ಆಟಾಡ್ತಾ ಅದಿತಿನೇ ನೀರು ಆರಾಮಾಗಿ ಕುಡಿತಾರೆ. ಮಕ್ಕಳಿಗೆ ಜ್ವರ ಬಂದಾಗ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎದ್ದಿದ ತಕ್ಷಣ ಅದಿತಿಗೆ ಟೆಂಪ್ರೇಚರ್ ಚೆಕ್ ಮಾಡಿದೆ. ಸೊ ಟೆಂಪ್ರೇಚರ್ ವಾಸ್ ನಾರ್ಮಲ್. ಸೊ ಸ್ನಾನ ಏನು ಬೇಡ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಅದಾದಮೇಲೆ ಅದಿತಿ ಆ್ಯಸ್ ಯೂಶ್ವಲ್ ಅವ್ರದ್ದು ಹೇಗೆ ಸೆಲ್ಫ್ ಪ್ಲೇ ಇರುತ್ತೆ ಅದೇ ರೀತಿ ಆಟ ಆಡ್ತಿದ್ರು. ಡಾಕ್ಟರ್ ಇನ್ನೊಂದು ಏನು ಹೇಳಿದ್ರು ಅಂತಂದರೆ, ಇಫ್ ಬೇಬಿ ಆ್ಯಕ್ಟಿವ್ ಇಲ್ಲ, ತುಂಬ ಸುಸ್ತಾಗ್ತಿದ್ದಾರೆ, ನಾರ್ಮಲ್ ಡೇಸ್ ನಿಮಗೆ ಡೈಲಿ ಇದ್ದ ಹಾಗೆ ಆ್ಯಕ್ಟಿವ್ ಇಲ್ಲ ಅಂತಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಏನಕ್ಕಂತಂದರೆ ನಮ್ಮ ಪೀಡಿಯಾಟ್ರಿಷಿಯನ್ ಅವತ್ತು ರಜದಲ್ಲಿದ್ದರು, ಅಂತಂದರೆ ಗುರುವಾರ ರಜದಲ್ಲಿದ್ದರು. ಅದಕ್ಕೋಸ್ಕರ ಬೇರೆಯವ್ರು ಇರ್ತಾರೆ, ನೀವು ಕನ್ಸಲ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಅಂದರೆ ನಾವು ಯಾಕೆ ಅಂದರೆ ಅದು ಅಭ್ಯಾಸ ಅಲ್ವಾ, ನಮಗೂ ಅಭ್ಯಾಸ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ನಾವು ಕೇಳಿದ್ವಿ ಡಾಕ್ಟರ್, ಇಫ್ ನೆಸೆಸರಿ ವಿ ವಿಲ್ ಮೀಟ್ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಅವ್ರು ಹೇಳಿದ್ರು ಮಧ್ಯಾಹ್ನದವರೆಗೂ ನೀವು ಜ್ವರನ ಚೆಕ್ ಮಾಡಿ, ಅದಾದಮೇಲೆ ನೀವು ಕಾಲ್ ತೊಗೊಳ್ಬೋದು, ಪ್ಲೀಸ್ ಕೀಪ್ ಮೀ ಅಪ್ಡೇಟೆಡ್ ಅಂತ ಹೇಳಿದ್ರು. ಅದಿತಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ರು. ಅದಾದಮೇಲೆ ಅವ್ರದ್ದು ಸೆಲ್ಫ್ ಪ್ಲೇ ಆಟ ಆಡ್ತಿದ್ರು. ನಾನು ನನ್ನ ಒಂದು ಸೆಷನ್ ಇತ್ತು, ನನ್ನ ಮಗು ಮನೆಗೆ ಬಂದಿತ್ತು. ಸೊ ಅದನ್ನು ಮುಗಿಸಿ ಅದಿತಿಗೆ 11 o'clock ಹಾಗೆ ಸಿರಪ್ ಕೊಡೋಣ ಅಂತ ಅಂದ್ಬಿಟ್ಟು ಸಿರಪ್ನ ಕೊಡ್ತಾಯಿದ್ದೆ. ಅದಿತಿ ಯೂಶ್ವಲಿ ನಾವು ಕೊಟ್ಟೇ ಇಲ್ಲ ಅಂತ ನಾನು ಹೇಳಿದ್ನಲ್ಲ, ಬಟ್ ಆದರೂ ಏನು ಹಿಂಸೆ ಮಾಡೋದಿಲ್ಲ. ಅಂದರೆ ನನಗನ್ಸುತ್ತೆ, ಐ ಡೋಂಟ್ ನೋ, ಬಟ್ ನನಗೇನು ಅನಿಸುತ್ತೆ ಅಂತಂದರೆ ಮಕ್ಕಳಿಗೆ ಜಾಸ್ತಿ ನಾವು ಸಿರಪ್ ಕೊಟ್ಟಾಗ್ಲೇ ಅವ್ರಿಗೆ ಅವರ್ಷನ್ ಬಂದುಬಿಟ್ಟಿರುತ್ತೆ. ಯಪ್ಪ ಇದನ್ನೆಲ್ಲ ನಾನು ಕುಡಿಯಲ್ಲ ಅಂತ ತುಂಬ ಹಠ ಮಾಡುವಂತಹ ಮಕ್ಕಳನ್ನು ನೋಡಿದ್ದೀನಿ. ಆ್ಯಂಡ್ ನಾನು ಕೇಳಿದ್ದೀನಿ, ತುಂಬ ಹಠ ಮಾಡ್ತಾರೆ, ಸಿರಪ್ ಕುಡಿಸ್ಬೇಕು ಅಂದರೆ ಸಾಹಸ ಅಂತ. ಬಟ್ ಅದಿತಿಗೆ ನೀವೇ ನೋಡ್ಬೋದು, ಕೆಳಗಡೆ ಇಳ್ಕೊಂಡು ಆರಾಮಾಗಿ ಆಟ ಆಡ್ತಿದ್ರು. ಮೆಟ್ಲತ್ರ ಎಲ್ಲ ಅವರು ಸೆಲ್ಫ್ ಪ್ಲೇ ಆಟ ಆಡ್ತಿರ್ತಾರೆ. ಸೇಫ್ಟಿ ಯೂಶ್ವಲಿ ಯಾರಾದರೂ ಒಬ್ಬರು ನೋಡ್ಕೊಳ್ತಾನೆ ಇರ್ತಾರೆ. ಈ ರೀತಿ ಆಟ ಆಡ್ತಿದ್ರು. ಬಂದು ಅದಿತಿ ಸಿರಪ್ ಕುಡಿಬೇಕು ಕೂತ್ಕೊಳ್ಳಿ ಅಂದಿದ ತಕ್ಷಣ ಆರಾಮಾಗಿ ಕೂತ್ಕೊಂಡ್ರು. ಆ್ಯಂಡ್ ಏನು ಅಂತ ಎಲ್ಲ ನೋಡಿ ಅದಾದಮೇಲೆ ಆರಾಮಾಗಿ ಕುಡಿದ್ರು ಸಿರಪ್ನ. ಅಂದರೆ ಒಂದು 1 hour ಗ್ಯಾಪ್ ಇತ್ತು ಅದಿತಿಗೆ ಬ್ರೇಕ್ಫಾಸ್ಟ್ ಆದಮೇಲೆ. ಸೂಪರ್ ಅಂತ ಹೇಳ್ತಿದ್ದಾರೆ ನೋಡಿ. ಅದಿತಿಗೆ ಏನೋ ಡಿಫ್ರೆಂಟ್ ಅಲ್ವಾ ಟೇಸ್ಟು, ಒನ್ಸ್ ಇನ್ ಅ ವೈಲ್ ಅಲ್ವಾ ಕೊಡೋದು, ಯಾವಾಗಲೂ ಕೊಟ್ಟಿರೋದು. ಅದಕ್ಕೋಸ್ಕರ ಇಷ್ಟ ಆಯಿತು. ಅದಿತಿ ಆಟನ ಕಂಟಿನ್ಯೂ ಮಾಡಿದ್ರು. ನಾನು ಬೆಳಗ್ಗೆ ಅದಿತಿಗೆ ಎಣ್ಣೆ ಮಸಾಜು ಮತ್ತು ಕಡಲೆ ಹಿಟ್ಟಿನ ಪ್ಯಾಕ್ ಹಾಕಿದ್ದಾಗ ಯೂಶ್ವಲಿ ಅದಿತಿ ಬಟ್ಟೆನ ನಾನು ವಾಷಿಂಗ್ ಮಷೀನಿಗೆ ಹಾಕಲ್ಲ. ಸೊ ಆ ಕೆಲಸ ಎಲ್ಲ ಇತ್ತು, ಬಟ್ಟೆನೇ ವಾಶ್ ಮಾಡಿರಲಿಲ್ಲ. ಸೊ ಬಟ್ಟೆ ಎಲ್ಲ ವಾಶ್ ಮಾಡ್ತಿದ್ದೆ, ಅದಿತಿ ಆಟ ಆಡ್ತಿದ್ರು. ಆ್ಯಂಡ್ ನೆಕ್ಸ್ಟು ಅದಿತಿಗೆ 11:30 ಹಾಗೆ ಹಾಲು ಕೊಟ್ಟೆ. ಏನಕ್ಕಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅದಿತಿ ಹಾಲು ಕುಡಿದಿರಲಿಲ್ಲ, ಬ್ರೇಕ್ಫಾಸ್ಟೇ ಡೈರೆಕ್ಟಾಗಿ ಮಾಡಿದ್ರು. 9 ಗಂಟೆಗೆ ಎದ್ದಿದ್ರಲ್ಲ, ಲೇಟಾಗಿದ್ದಾಗ ಅದಿತಿಗೆ ಹಾಲು ಕೊಟ್ಟಿರೋದಿಲ್ಲ ಎದ್ದಿದ ತಕ್ಷಣ. ಸೊ ಸ್ನ್ಯಾಕ್ಗೆ ಅದಿತಿಗೆ ಹಾಲೇ ಕೊಟ್ಟೆ. ಈ ರೀತಿ ನಾನು ಅದಿತಿಗೆ ಹಾಲನ್ನ ಆಚೆ ಕೊಡ್ತೀನಿ. ಅವರು ಆ ಕಡೆ ಕೋಳಿ ನೋಡಿಕೊಂಡು, ನಾವು ಕೋಳಿಗೆಲ್ಲ ಸಾಕಿದ್ದೀವಿ ಅಲ್ಲ, ಕೋಳಿ ನೋಡಿಕೊಂಡು ಆ್ಯಂಡ್ ಮುಂದೆಗಡೆ ಮರ ಗಿಡ ಎಲ್ಲ ನೋಡಿಕೊಂಡು ಆರಾಮಾಗಿ ಕುಡಿತಾರೆ. ಕೆಲವೊಂದು ಸಲ ಒಂದೊಂದು ದಿನ ಒಂದೊಂದು ಥರ ಇರ್ತಾರೆ ಅದಿತಿ. ಕೆಲವೊಂದು ಸಲ ಅವರೇ ಕೇಳ್ತಾರೆ ಹಾಲು ಅಂತ, ಕೆಲವೊಂದು ದಿನ ಬೇಡ ಅಂತ ಹೇಳ್ತಾರೆ. ಬಟ್ ಮಕ್ಕಳಿಗೆ 1 ವರ್ಷ ಆದಮೇಲೆ ಹಾಲನ್ನ ಕೊಡೋದು ತುಂಬ ಇಂಪಾರ್ಟೆಂಟ್. ನಾನು ಅದಿತಿಗೆ ಸ್ನ್ಯಾಕ್ ರೀತಿ ಹಾಲನ್ನ ಕೊಡ್ತೀನಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಊಟ ಮಾಡಿಲ್ಲ ಅಥವಾ ಊಟದ ಬದಲಿಗೆ ಹಾಲಂತೂ ಯಾವತ್ತೂ ಕೊಡೋದಿಲ್ಲ. ಆ್ಯಂಡ್ ಯಾರೂ ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಎವ್ರಿ ಡೇ ಪ್ರತಿಯೊಬ್ಬ ಮಗುವಿನಿಗೂ ಸಹ 1 ವರ್ಷ ಆದಮೇಲೆ 500 ml ನಾವು ಹಾಲನ್ನ ಕೊಡ್ಬೋದು. ಅಂತಂದರೆ ಹಸು ಹಾಲಿಗೆ ಜಾಸ್ತಿ ನೀರು ಹಾಕುವಂತಹ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಹಸು ಹಾಲಲ್ಲೇನೆ ಅಂತಂದರೆ ನಮಗೆ ರಿಸೀವ್ ಆಗುವಂತಹ ಪ್ಯಾಕೆಟ್ಗಳಲ್ಲಿ 70% ನೀರೇ ಇರುತ್ತೆ. ಅದಕ್ಕೋಸ್ಕರ ಇನ್ನೂ ನೀರು ಮಾಡಿದ್ರೆ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ನ್ಯೂಟ್ರಿಷನ್ ಏನೂ ಸಿಗೋದಿಲ್ಲ. ಅದಿತಿಗೂ ನಾನು ಇದನ್ನೇ ಫಾಲೋ ಮಾಡ್ತೀನಿ. ಆ್ಯಂಡ್ ಅದಿತಿಗೆ ನಾವು ಯೂಸ್ ಮಾಡ್ತಿರೋದು ಅಕ್ಷಯ ಕಲ್ಪ ಹಾಲು. ಅವ್ರಿಗೆ ಇಷ್ಟ ಆಗಿದೆ ಆ್ಯಂಡ್ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಹಾಲು ಕುಡಿದ್ಮೇಲೆ ಅದಿತಿ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ರು ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ಮಾಡಿದ್ರು. ನಾನೇನು ಅಂದ್ಕೊಂಡೆ ಅಂತಂದರೆ, ಡಾಕ್ಟರ್ ಹೇಳಿದ್ರಲ್ಲ ಮಕ್ಕಳು ಅಂದರೆ ಅದಿತಿ ಆ್ಯಕ್ಟಿವ್ ಇಲ್ಲ ಅಂತಂದರೆ ಯು ಹ್ಯಾವ್ ಟು ಕನ್ಸಲ್ಟ್ ಅಂತ. ನನಗೆ ತುಂಬ ಭಯ ಆಗ್ತಿತ್ತು, ಏನಪ್ಪ ಮಾಡೋದು, ಆ್ಯಕ್ಟಿವ್ ಇಲ್ಲ ಅಂತಂದರೆ ಮಧ್ಯಾಹ್ನ ಹೋಗಬೇಕಾ. ಆ್ಯಕ್ಚುಲಿ ಹೋಗೋದೇನು ಪ್ರಾಬ್ಲಮ್ ಇಲ್ಲ, ಅವ್ರ ಬಗ್ಗೆ ಕೇರ್ ತೊಗೊಳ್ಳೋದೇನು ಪ್ರಾಬ್ಲಮ್ ಇಲ್ಲ. ಬಟ್ ಈಗಿರೋ ಒಂದು ಫೀವರ್ ಸೀಸನ್ನು ಭಯ ಆಗಿಬಿಡುತ್ತೆ ಅಲ್ಲ. ಸೊ ಆ ರೀತಿ ಯೋಚನೆ ಎಲ್ಲ ಬಂದಿತ್ತು ನನಗೆ ಮತ್ತು ಡ್ಯಾಡಾಗೆ. ಅದಿತಿ ಹಾಲೆಲ್ಲ ಕುಡಿದ್ಮೇಲೆ ಅವ್ರ ಗ್ಲಾಸ್ನ ಅವರೇ ಡೈಲಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅವ್ರಿಗೊಂದು ಅಭ್ಯಾಸ ಆಗಿದೆ. ಗ್ಲಾಸೆಲ್ಲ ಹಾಕಿದ್ರು. ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ನಾನು ಅಂದ್ಕೊಂಡೆ ಫೋರ್ಸ್ ಏನು ಬೇಡ, ಪಾಪ ಜ್ವರ ಇದೆ ಅಲ್ವಾ, ಆರಾಮಾಗಿ ನಿದ್ದೆ ಮಾಡಲಿ ಅಂತ. ರೂಮಿಗೆ ಬಂದಿದ ತಕ್ಷಣ ಅವರೇ ಕೇಳ್ತಿದ್ದಾರೆ ಫ್ಲ್ಯಾಶ್ ಕಾರ್ಡ್ ಅಂತ. ಸೊ ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ಎಲ್ಲ ಮಾಡಿ ಕ್ಲೀನಪ್ ಎಲ್ಲ ಅದಿತಿ ಮಾಡ್ತಾಯಿದ್ರು. ಆ್ಯಸ್ ಡಾಕ್ಟರ್ ಸೆಡ್ ಅದಿತಿ ಯಾವುದೇ ರೀತಿ ಸುಸ್ತಿರಲಿಲ್ಲ, ಆರಾಮಾಗಿ ಆ್ಯಕ್ಟಿವ್ ಆಗಿದ್ದರು. ಡೈಲಿ ಯಾವ ರೀತಿ ಆ್ಯಕ್ಟಿವ್ನೆಸ್ ಅದಿತಿ ತೋರಿಸ್ತಾ ಇದ್ರು ಅದೇ ರೀತಿ ಆ್ಯಕ್ಟಿವ್ನೆಸ್ ಇತ್ತು. ಆದರೆ ಈಗ 4 hours ಆಗಿತ್ತು, ನಾನು ಆಲ್ರೆಡಿ ಟೆಂಪ್ರೇಚರ್ ಚೆಕ್ ಮಾಡಿ. ಯಾಕೆ ನಾನು ಸಿರಪ್ನ ಬ್ರೇಕ್ಫಾಸ್ಟ್ ಆದಮೇಲೆ ಕೊಟ್ಟಿದ್ದೆ ಅಂತಂದರೆ, ಎದ್ದಿದ ತಕ್ಷಣ ಟೆಂಪ್ರೇಚರ್ನ ಚೆಕ್ ಮಾಡಿದೆ. ಆದರೆ ಖಾಲಿ ಹೊಟ್ಟೆಯಲ್ಲಿ ಸಿರಪ್ ಕೊಡೋದು ಬೇಡ ಅಂತ ನನಗೂ ಗೊತ್ತಿತ್ತು. ಅದಕ್ಕೋಸ್ಕರ ಸಿರಪ್ನ ಬ್ರೇಕ್ಫಾಸ್ಟ್ ಆದಮೇಲೆ ಕೊಟ್ಟೆ. ಫ್ಲ್ಯಾಶ್ ಕಾರ್ಡ್ಸೆಲ್ಲ ಎಷ್ಟು ಚೆನ್ನಾಗಿ ಐಡೆಂಟಿಫೈ ಮಾಡ್ತಾರೆ ಗೊತ್ತಾ ಅದಿತಿ. ಆ್ಯನಿಮಲ್ಸು ಎಲ್ಲ ಫ್ಲ್ಯಾಶ್ ಕಾರ್ಡ್ಸ್ನು ಐಡೆಂಟಿಫೈ ಮಾಡ್ತಾಯಿದ್ರು.
ಆ್ಯಂಡ್ ಒಂದು ಹಾಫ್ ಆನ್ ಅವರ್ ನಾನು ಅದಿತಿ ಫ್ಲ್ಯಾಶ್ ಕಾರ್ಡ್ಸ್ ಆ್ಯಕ್ಟಿವಿಟಿ ಮಾಡಿ ಕೆಲವೊಂದು ಸಲ ಯಾವ ರೀತಿ ಅದಿತಿ ಫ್ಲ್ಯಾಶ್ ಕಾರ್ಡಲ್ಲಿ ಒಂದು ಏನು ಒಂದು ಮಾಸ್ಟರ್ ತೋರಿಸ್ತಾರೆ ಅಂತಂದರೆ, ನಾನು ತೋರಿಸಿದ್ದನ್ನು ಅವರು ತಪ್ಪು ಹೇಳ್ತಾರೆ, ಅದನ್ನು ನಾನು ಸರಿ ಮಾಡಬೇಕು, ನಾನು ಹೇಳಿದ್ದನ್ನು ಅವ್ರು ಸರಿ ಮಾಡ್ತಾರೆ. ಈ ರೀತಿ ನಾವು ಕ್ಯೂಟಾಗಿ ಆಟ ಆಡ್ತಿರ್ತೀವಿ. ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ಆಯಿತು. ಆ್ಯಂಡ್ ಈಗ ನೆಕ್ಸ್ಟ್ ಟೆಂಪ್ರೇಚರ್ ಚೆಕ್ ಮಾಡಬೇಕು ನಾನು. ಸೊ ಅದಿತಿನ ಸ್ವಲ್ಪ ನಿದ್ದೆ ಮಾಡಿಸೋಣ ಅಂತಂದರೆ, ಎನಿವೇ ನ್ಯಾಪ್ ತೊಗೊಳ್ಳೇಬೇಕಲ್ವ ಅದಿತಿ 12 o'clock, ಹಾಗೆ ಒಂದು ಶಾರ್ಟ್ ನ್ಯಾಪ್ ತೊಗೊಳ್ಳಿ, ಮಧ್ಯಾಹ್ನ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಅದಿತಿಗೆ ನೀನು ಈಗ ಆಲ್ರೆಡಿ ಹಾಲು ಕುಡಿದಿದ್ದಾರೆ, ಹಾಲೇ ಅಂತಂದರೆ ಫೀಡ್ ಏನು ಬೇಡ ಅಂತಂದರೆ ಶಿ ವಿಲ್ ನಾಟ್ ಟೇಕ್ ಆಲ್ಸೋ, ಇಟ್ ವಿಲ್ ಬಿ ಟೂ ಮಚ್ ಅಲ್ವಾ ಮಕ್ಕಳಿಗೆ. ಒಂದು ಗ್ಲಾಸ್ ಆಫ್ ಮಿಲ್ಕ್ ಕುಡಿದಿದ್ದಾರೆ, ಅದಕ್ಕೋಸ್ಕರ ಅದಿತಿಗೆ ನಾನು ಹಾಗೆಯೇ ತೊಡೆ ಮೇಲೆ ಮಲಗಿಸಿದ್ರೆ ಅದಿತಿ ಹಾಡು ಹೇಳಿದ್ರೆ, ಅದಿತಿಗೆ ಹಾಡು ಹೇಳೋದು ತುಂಬ ಇಷ್ಟ ಆಗುತ್ತೆ. ಚಿಕ್ಕ ವಯಸ್ಸಿಂದನೂ ಅದನ್ನು ಅಭ್ಯಾಸ ಮಾಡಿದ್ದೀನಿ. ಹಾಡು ಹೇಳ್ತಾ ಅದಿತಿಗೆ ನಿದ್ದೆ ಮಾಡಿಸ್ದೆ. ಟೆಂಪ್ರೇಚರ್ ಚೆಕ್ ಮಾಡೋದೇ ಮರ್ತೋಗ್ಬಿಟ್ಟೆ. ಆಮೇಲೆ ನಿದ್ದೆ ಮಾಡಿದ್ಮೇಲೆ ಅದಿತಿಗೆ ನಾನು ಟೆಂಪ್ರೇಚರ್ನ ಚೆಕ್ ಮಾಡಿದೆ. ತೊಡೆ ಮೇಲೇ ಅದಿತಿ ಆರಾಮಾಗಿ ನಿದ್ದೆ ಮಾಡಿದ್ರು. ಈ ರೀತಿ ಆಡಿಕೊಂಡು ಸ್ವಲ್ಪ ತೂಗಿದ್ರೆ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ಟೆಂಪ್ರೇಚರ್ನ ಚೆಕ್ ಮಾಡಿದಾಗ 98.7 ಇತ್ತು. ಇಟ್ ವಾಸ್ ನಾರ್ಮಲ್. ಸ್ವಲ್ಪ ರಿಲೀಫ್ ಅನ್ನಿಸ್ತು. ನಾನು ಎಲ್ಲನೂ ಒಂದು ನೋಟ್ ಮಾಡ್ಕೊಳ್ತಿದ್ದೆ. ಅಂತಂದರೆ ಅಕಸ್ಮಾತ್ ಡಾಕ್ಟರ್ ಹೇಳ್ದ ಹಾಗೆ 102 ಮೇಲೆ ಜ್ವರ ಅಂತಂದರೆ ಟೆಂಪ್ರೇಚರ್ ಬಂದಾಗ ನೀವು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಿ ನಾನು ಇನ್ಫಾರ್ಮ್ ಮಾಡಿರ್ತೀನಿ ಅಂತೆಲ್ಲ ಹೇಳಿದ್ರು. ಇದನ್ನು ಅಂದರೆ ಡಾಕ್ಟರ್ಗೂ ನಾನು ಅಪ್ಡೇಟ್ ಈವ್ನಿಂಗ್ ಕೊಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಎಲ್ಲನೂ ನೋಟ್ ಮಾಡ್ಕೊಳ್ತಿದ್ದೆ. ಎಷ್ಟೊತ್ತಿಗೆ ನಾನು ಸಿರಪ್ ಕೊಟ್ಟಿದ್ದು, ಎಷ್ಟೊತ್ತಿಗೆ ಒಂದು ಟೆಂಪ್ರೇಚರ್ನ ಚೆಕ್ ಮಾಡಿದ್ದು, ಅದಿತಿ ಏನು ತಿಂದರು ಆ್ಯಂಡ್ ಆ್ಯಕ್ಟಿವ್ ಆಗಿದ್ರೆ ಎಲ್ಲನೂ ಒಂದು ನೋಟ್ ಡೌನ್ ಮಾಡ್ಕೊಳ್ತಿದ್ದೆ. ಟೆಂಪ್ರೇಚರ್ 98.7 ಬಂತಲ್ಲ, ಸ್ವಲ್ಪ ರಿಲೀಫ್ ಅನ್ನಿಸ್ತು. ಪ್ರತಿಯೊಬ್ಬ ತಾಯಂದಿರು ಅದೇ ರೀತಿ ಅಲ್ವಾ, ಅಥವಾ ತಂದೆಯಂದಿರು ಅದೇ ರೀತಿ. ಮಕ್ಕಳಿಗೆ ಒಂದು ಸ್ವಲ್ಪ ಹುಷಾರು ತಪ್ಪಿದ್ರೆ ಸಖತ್ ಬೇಜಾರಾಗಿಬಿಡುತ್ತೆ. ಆ ದಿನ ಎಲ್ಲ ಸ್ವಲ್ಪ ಒಂಥರ ಲಾಸ್ಟ್ ಔಟ್ ಥರ ಆಗುತ್ತೆ. ನನಗೂ ಅದೇ ರೀತಿ ಆಗಿತ್ತು. ಬಟ್ ಟೆಂಪ್ರೇಚರ್ ವಾಸ್ ನಾರ್ಮಲ್ ಅಲ್ವಾ. ಸೊ ನೆಕ್ಸ್ಟ್ ಅದಿತಿಗೆ ನಾನು ಲಂಚದು ಪ್ಲ್ಯಾನ್ ಮಾಡಬೇಕಿತ್ತು. ಏನು ಯೋಚನೆ ಮಾಡಿದ್ದೆ ಅಂತಂದರೆ, ಅದಿತಿಗೆ ಉಪ್ಮಾ ಅಂದರೆ ತುಂಬ ಇಷ್ಟ. ತರಕಾರಿ ಹಾಕಿದ್ರೆ ಇನ್ನೂ ಇಷ್ಟಪಡ್ತಾರೆ. ಸೊ ಕ್ಯಾರೆಟು ಆ್ಯಂಡ್ ಹುರುಳಿಕಾಯಿನ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ರವಾ ಉಪ್ಮಾ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಿದ್ರು. 2 ಗಂಟೆವರೆಗೂ ಅದಿತಿ ನಾರ್ಮಲ್ ಹೇಗೆ ದಿನಾಗಲೂ ನಿದ್ದೆ ಮಾಡ್ತಾರೋ ಅದೇ ರೀತಿ ನಿದ್ದೆ ಮಾಡಿದ್ರು. ಆ್ಯಂಡ್ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡಿಸಿ ಈ ರೀತಿ ಅವ್ರನ್ನ ಐಚೇರಲ್ಲಿ ಕೂರಿಸಿ, ಅಂದರೆ ಮಕ್ಕಳು ಎದ್ದ ತಕ್ಷಣವೇ ಊಟ ಅವ್ರ ಮುಂದೆ ತೊಗೊಂಡೋಗ್ಬಿಟ್ರೆ ಅವ್ರಿಗೆ ತುಂಬ ಹಿಂಸೆ ಆಗುತ್ತೆ. ಅಂತಂದರೆ ಟ್ರಾನ್ಸಿಷನ್ ಇರೋದಿಲ್ಲ, ಒಂದರಿಂದ ಇನ್ನೊಂದಕ್ಕೆ ಬರೋದಕ್ಕೆ ಮಕ್ಕಳಿಗೆ ಸಖತ್ ಕಷ್ಟ ಆಗುತ್ತೆ. ಈ ರೀತಿ ಆಟ ಆಡ್ತಿದ್ರು. ಹೈಚೇರಲ್ಲಿ ಕ್ಲಿಪ್ಸ್ನ ಕೊಟ್ಟಿದ್ದೆ, ಆ ಕಡೆಯಿಂದ ಈ ಕಡೆ ಹಾಕಿ, ಈ ಕಡೆಯಿಂದ ಆ ಕಡೆ ಹಾಕಿ. ನಾನು ಲೆಫ್ಟ್ ಆ್ಯಂಡ್ ರೈಟ್ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಉಪ್ಮಾ ತೆಳ್ಳಗೆ ಮಾಡಿದ್ದೆ. ಬಿಸಿ ಬಿಸಿ ಉಪ್ಮಾನ ಸ್ವಲ್ಪ ಆರಿಸಿ ಅದಿತಿಗೆ ಸ್ಪೂನಲ್ಲಿ ಫೀಡ್ ಮಾಡಿಸೋದಕ್ಕೆ ಕೊಟ್ಟೆ. ಅದಿತಿ ತಿಂದರು. ಆ್ಯಂಡ್ ಯೂಶ್ವಲಿ ತಿನ್ನೋ ಅಷ್ಟು ಅದಿತಿ ತಿನ್ನಲಿಲ್ಲ. ಫೋರ್ಸ್ ಫೀಡಿಂಗ್ ಅಂತೂ ನಾನು ಯಾವತ್ತೂ ಅದಿತಿಗೆ ಮಾಡೋದಿಲ್ಲ. ಅವ್ರು ಎಷ್ಟು ತಿಂತಾರೋ ಅಷ್ಟೇ ತಿನ್ನಲಿ. ಯೂಶ್ವಲಿ ಫೀವರ್ ಬಂದಾಗ ಮಕ್ಕಳಿಗೆ ಫುಡ್ ರಿಜೆಕ್ಷನ್ ಇರುತ್ತೆ ಆ್ಯಂಡ್ ಊಟ ಸೇರೋದಿಲ್ಲ. ದಟ್ಸ್ ಆಲ್ ಕಂಪ್ಲೀಟ್ಲಿ ನಾರ್ಮಲ್. ಆದರೆ ಊಟ ಕೊಡದೇ ಇರೋದಕ್ಕೂ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಆಗಿರೋದನ್ನ ಕೊಟ್ಟರೆ ತಿನ್ಬೋದು ಅನ್ನುವಂಥ ಕಾರಣಕ್ಕೆ ನಾನು ಅದಿತಿಗೆ ಉಪ್ಮಾ ಮಾಡಿಕೊಟ್ಟಿದ್ದೆ. ಡಾಕ್ಟರು ಅದನ್ನೇ ಹೇಳೋದು, ಪ್ರತಿ ಸಲ ನಾವು ವಿಸಿಟ್ ಮಾಡಿದಾಗಿರ್ಬೋದು ಅಥವಾ ಏನೇ ಒಂದು ರೀಸನ್ಗಿರ್ಬೋದು, ನಾವು ವಿಸಿಟ್ ಮಾಡಿದಾಗ ಡಾಕ್ಟರ್ ಹೇಳೋದು ಫೋರ್ಸ್ ಫೀಡಿಂಗ್ ಬೇಡ ಅಂತ. ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ನೀವು ಈ ಟಿಪ್ನ ಫಾಲೋ ಮಾಡಿ. ಮಕ್ಕಳಿಗೆ ಜ್ವರ ಬಂದಾಗ ಅವ್ರಿಗೆ ಏನು ಇಷ್ಟ ಇರುತ್ತೋ ಅಥವಾ ಅವ್ರು ಏನು ಕೇಳ್ತಾರೆ ಅಥವಾ ಅವ್ರಿಗೆ ಯಾವುದನ್ನು ತಿನ್ನೋದಕ್ಕೆ ಇಷ್ಟ ಆಗುತ್ತೋ ಅದನ್ನು ಕೊಡೋದ್ರಿಂದ ಮಕ್ಕಳಿಗೆ ಹಿಂಸೆ ಆಗೋದಿಲ್ಲ. ಜ್ವರ ಬಂದಾಗ ನಮಗೇನೆ ಊಟ ಸೇರೋದಿಲ್ಲ. ಇನ್ನು ಮಕ್ಕಳಿಗೆ ನಾವು ಡಿಫ್ರೆಂಟ್ ರೆಸಿಪೀಸು, ನಮಗೆ ಆಗುವಂತಹ ರೆಸಿಪೀಸ್ ಅಥವಾ ನಮ್ಮ ಒಂದು ಕನ್ವೀನಿಯೆಂಟ್ಗೆ ನಾವು ಮಕ್ಕಳಿಗೆ ಊಟ ಕೊಟ್ಬಿಟ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಅದಿತಿನೂ ಸ್ವಲ್ಪ ಬೇಡ 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 ಅಂತೆಲ್ಲ ಹೇಳಿ, ಉಪ್ಮಾ ಅಲ್ವಾ, ಸೊ ಉಪ್ಪಿಟ್ಟು ಅಂತ ಹೇಳೋದಕ್ಕೆ ಅದಿತಿ ಇಪ್ಪಿಟ್ಟು ಅಂತ ಹೇಳ್ತಾರೆ, ಕ್ಯೂಟಾಗಿ ಹೇಳ್ತಾರೆ. ಸೊ ಉಪ್ಪಿಟ್ಟೆಲ್ಲ ಅವರು ತಿಂದರು. ಆ್ಯಂಡ್ ಊಟ ಆದಮೇಲೆ ಅಗೇನ್ ಆಟ ಶುರುವಾಯಿತು. ಆ್ಯಂಡ್ ನೆಕ್ಸ್ಟ್ ಇನ್ನು ನಾನು ಟೆಂಪ್ರೇಚರ್ನ ಚೆಕ್ ಮಾಡಬೇಕಾಗಿರೋದು ಇನ್ನೂ ಒನ್ ಅವರ್ ಟೈಮ್ ಇತ್ತು. ಸೊ 3:30 ಹಾಗೆ ಇನ್ನೊಂದು ಸಲ ಟೆಂಪ್ರೇಚರ್ನ ಅದಿತಿಗೆ ಚೆಕ್ ಮಾಡಿದೆ. ಈಗ ಟೆಂಪ್ರೇಚರ್ 99.6 ಆಗಿತ್ತು. ಒಂದು ಸ್ವಲ್ಪ ಜ್ವರ ಇತ್ತು. ಏನಕ್ಕಂತಂದರೆ ಬೆಳಗ್ಗೆ ಚೆಕ್ ಮಾಡಿದಾಗ 98.7 ಇತ್ತು, ಈಗ 99.6 ಇತ್ತು. 100 ಒಳಗಡೆ ಇದ್ದರೆ ಯಾವುದೇ ರೀತಿ ಏನೂ ಭಯ ಇಲ್ಲ. ಅಂತಂದರೆ ನಾರ್ಮಲ್ ನಾವು ಯಾವ ಒಂದು ಸಿರಪ್ನ ನಾವು ಅಡ್ಮಿನಿಸ್ಟರ್ ಮಾಡ್ತಿರ್ತೀವಿ ಅದನ್ನೇ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಸ್ ಯೂಶ್ವಲ್ ನಾನು ಟ್ರ್ಯಾಕ್ ಮಾಡಿಕೊಂಡು ಅದಿತಿಗೆ ಊಟ ಇವಾಗ ಮಾಡಿದ್ದಾರೆ, ಈಗಲೇ ಬೇಡ ಸಿರಪ್ ಹಾಕೋದು ಅಂತ ಅಂದ್ಬಿಟ್ಟು ಅದಿತಿ ಆರಾಮಾಗಿ ಆಟ ಆಡ್ತಿದ್ರು. ಟೀತಿಂಗ್ ಸಿಂಪ್ಟಮ್
ಸಿಂಪ್ಟಮ್ಸೇ ಹಾಗೆ. ಕೆಲವೊಂದು ಮಕ್ಕಳುಗಳಿಗೆ ಅಂತಂದರೆ ಒಂದೊಂದು ಮಕ್ಕಳಿಗೆ ಒಂದೊಂದು ರೀತಿಯಾದ ಸಿಂಪ್ಟಮ್ಸ್ ಬರುತ್ತೆ. ಕೆಲವು ಮಕ್ಕಳುಗಳಿಗೆ ಬರೀ ಜ್ವರ ಬರುತ್ತೆ, ಕೆಲವು ಮಕ್ಕಳುಗಳಿಗೆ ಲೂಸ್ ಸ್ಟೂಲ್ಸ್ ಆಗುತ್ತೆ ಆ್ಯಂಡ್ ಸ್ಕಿನ್ ರ್ಯಾಷಸ್ ಆಗುತ್ತೆ. ಅದಿತಿಗೆ ಸ್ವಲ್ಪ ಸ್ಕಿನ್ ರ್ಯಾಷಸ್ ಸಹ ಆಗಿತ್ತು, ಅಂತಂದರೆ ಕೈ ಮೇಲೆ ಒಂದು 2-3 ಗುಳ್ಳೆಗಳಾಗಿತ್ತು. ಆವಾಗ ನನಗೆ ಗೊತ್ತಾಗಲಿಲ್ಲ ಇದು ಟೀತಿಂಗ್ಗೆ ಅಂತ. ಬಟ್ ಯಾವಾಗ ಜ್ವರ ಬಂತು ಚೆಕ್ ಮಾಡಿದೆ, ಸೊ ಇಟ್ ವಾಸ್ ಅ ಟೀತಿಂಗ್ ಸಿಂಪ್ಟಮ್ ಅಂತ ಆವಾಗ ಗೊತ್ತಾಯಿತು. ಆ್ಯಂಡ್ ಇನ್ನೂ ಕೆಲವು ಮಕ್ಕಳುಗಳಿಗೆ ಫುಡ್ ಅಂತೂ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಾರೆ, ರೆಫ್ಯೂಸ್ ಮಾಡಿಬಿಡ್ತಾರೆ. ಆ್ಯಂಡ್ ಮಕ್ಕಳು ತುಂಬ ಇರಿಟೇಟಬಲ್ ಆಗಿರ್ತಾರೆ, ಕ್ರ್ಯಾಂಕಿನೆಸ್ನ ತೋರಿಸ್ತಾರೆ ಆ್ಯಂಡ್ ಡಿಸ್ಟರ್ಬ್ ಸ್ಲೀಪ್ ಸಹ ಇರುತ್ತೆ. ಅದಿತಿಗೆ ಓನ್ಲಿ ಸಿಂಪ್ಟಮ್ಸ್ ಎವ್ರಿ ಟೈಮ್ ಹಲ್ಲು ಬಂದಾಗ ಬರುವಂತಹ ಸಿಂಪ್ಟಮ್ ಯಾವುದು ಅಂತಂದರೆ ಸ್ವಲ್ಪ ಸ್ಲೈಟಾಗಿ ಟೆಂಪ್ರೇಚರ್ ಇರುತ್ತೆ. ದಟ್ ಈಸ್ ದ ಓನ್ಲಿ ಸಿಂಪ್ಟಮ್ ಅದಿತಿ ಗೆಟ್ಸ್. ಆ್ಯಂಡ್ ಆಲ್ಸೋ ಸ್ವಲ್ಪ ಈ ಸಲ ರ್ಯಾಷಸ್ ಆಗಿತ್ತು ಅದಿತಿಗೆ. ಆ್ಯಂಡ್ ಸಿರಪ್ ಎಲ್ಲ ಕೊಟ್ಟೆ, ಆಟ ಆಡಿ ಮುಗಿಸಿದ ಮೇಲೆ ಅದಿತಿಗೆ ಸಿರಪ್ ಕೊಟ್ಟು ಇನ್ನೊಂದು ಸಲ ನಿದ್ದೆ ಮಾಡಿದ್ರು. 4:30ವರೆಗೂ ಅದಿತಿ ನಿದ್ದೆ ಮಾಡಿದ್ರು. 3 ಸಮಥಿಂಗ್ ಏನೋ ಮಲ್ಕೊಂಡಿದ್ದು. 4:30 4:45 ಆಗಿತ್ತು ಅದಿತಿ ಎದ್ದೋಳೋ ಅಷ್ಟರಲ್ಲಿ. ಆರಾಮಾಗಿ ನಿದ್ದೆ ಮಾಡಿದ್ರು. ಅದಿತಿ ಜೊತೆ ಇವತ್ತು ನಾನು ಅಂತಂದರೆ ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಾಗ ನಮಗೇನೋ ಒಂಥರ ಬೇಜಾರಲ್ವ. ಸೊ ನನಗೂ ಒಂದು ಸ್ವಲ್ಪ ಏನೋ ಒಂಥರ ಅಯ್ಯೋ ಅದಿತಿಗೆ ಹುಷಾರಿಲ್ಲ ಆ್ಯಕ್ಟಿವ್ ಆಗಿದ್ದಾರೆ, ಬಟ್ ಸ್ಟಿಲ್ ನನಗೆ ಆ ಥರ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಅದಿತಿ ಪಕ್ಕ ನಾನು ಇವತ್ತು ಮಲ್ಕೊಂಡು ನಿದ್ದೆ ಮಾಡಿದೆ. ಆಫ್ಟರ್ ಅ ಸೋ ಲಾಂಗ್ ಟೈಮ್ ನಾನು ಮಧ್ಯಾಹ್ನದೊತ್ತು ನಿದ್ದೆ ಮಾಡಿದ್ದು. ಆ್ಯಂಡ್ ಮಧ್ಯಾಹ್ನಕ್ಕೆ ಬರುವಂತಹ ಮಗುನೂ ಸಹ ಕ್ಯಾನ್ಸಲ್ ಮಾಡಿದ್ದೆ ಇವತ್ತು ನಾನು ಥೆರಪಿನ. ಬೆಳಗ್ಗೆನೇ ಅದಿತಿಗೆ ಜ್ವರ ಅಂತ ಗೊತ್ತಾಗಿದ ತಕ್ಷಣವೇ ಮಧ್ಯಾಹ್ನ ಬರುವಂತಹ ಮಗು ಥೆರಪಿನ ಕ್ಯಾನ್ಸಲ್ ಮಾಡಿದೆ. ಏನಕ್ಕಂತಂದರೆ ಅಕಸ್ಮಾತ್ ಅದಿತಿಗೆ ಟೆಂಪ್ರೇಚರ್ ಜಾಸ್ತಿ ಆದರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು, ಅಂತಂದರೆ ಹಾಸ್ಪಿಟಲ್ಗೆ ಹೋಗಲೇಬೇಕು. ಆ ಲಾಸ್ಟ್ ಮಿನಿಟಲ್ಲಿ ನಾನು ಕ್ಯಾನ್ಸಲ್ ಮಾಡಿದ್ರೆ ನನ್ನ ಪೇಷಂಟ್ಗೂ ಪ್ರಾಬ್ಲಮ್ ಆಗುತ್ತೆ. ಅಂತಂದರೆ ಅವ್ರಿಗೂ ಎಲ್ಲನೂ ಪ್ಲ್ಯಾನ್ಡ್ ಆಗಿರಬೇಕಲ್ವ. ಯಾರಿಗೇ ಆದ್ರೂ ನಾವು ಎಷ್ಟು ಆರ್ಗನೈಸ್ಡ್ ಆಗಿರ್ತೀವೋ ಬೇರೆಯವ್ರಿಗೂ ಆರ್ಗನೈಸೇಷನ್ ಅನ್ನೋದನ್ನು ರೆಸ್ಪೆಕ್ಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ನಾನು ಬೆಳಗ್ಗೆನೇ ಸೆಷನ್ನ ಕ್ಯಾನ್ಸಲ್ ಮಾಡಿದ್ರಿಂದ ಮಧ್ಯಾಹ್ನ ಅದಿತಿ ಜೊತೆ ನಾನು ಆರಾಮಾಗಿ ನಿದ್ದೆ ಮಾಡಬಹುದಿತ್ತು. ಸೊ ಅದಿತಿ ಎದ್ದ ಮೇಲೆ ಅದಿತಿಗೆ ಫೇವ್ರೆಟ್ ಇದು ನಿಪ್ಪಟ್ಟು. ಇದು ಕಾಜು ನಿಪ್ಪಟ್ಟು, ಅಂತಂದರೆ ಬಾದಾಮಿ ಹಾಕಿರ್ತಾರೆ, ಅಂದರೆ ಗೋಡಂಬಿ ಹಾಕಿರ್ತಾರೆ ಸಾರಿ. ಸೊ ಆ ನಿಪ್ಪಟ್ಟನ್ನ ಕೊಟ್ಟಿದ್ದೆ. ಅವರು ನಿಪ್ಪಟ್ಟೆಲ್ಲ ತಿಂದು ಒಂದು ಯಂತ್ರ ಹಾಕಿಸ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಅದಿತಿಗೆ ರೆಡಿ ಮಾಡಿದೆ. ಅದಿತಿ ಎಷ್ಟು ಚೆನ್ನಾಗಿ ಇವತ್ತು ರೈಮ್ಸ್ ಎಲ್ಲ ಹೇಳ್ತಿದ್ರು ಗೊತ್ತಾ. ತೋಟಕ್ಕೆ ಹೋಗೋ ತಿಮ್ಮ ಹೇಳಿದ್ರು, ಜಾನಿ ಹೇಳಿದ್ರು, 1-2 ಬಾಳೆಲೆ 2 ಹೇಳಿದ್ರು. ಈ ಕ್ಲಿಪ್ಪಿಂಗ್ನ ಜಸ್ಟ್ ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಇನ್ನೊಂದು ವೀಡಿಯೋ ಕಂಪ್ಲೀಟ್ ಅವ್ರು ಏನೇನು ಹೇಳಿದ್ದಾರೆ ಅಂತ ನಾನು ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಇಟ್ ವಿಲ್ ಬಿ ಟೂ ಲಾಂಗ್ ವೀಡಿಯೋ. ಸೊ ಫ್ರೆಶ್ ಅಪ್ ಮಾಡಿದೆ ಅದಿತಿಗೆ. ತಾಯ್ತಾ ಹಾಕಿಸ್ಕೊಂಡು ಬಿಡೋಣ, ಡ್ಯಾಡನ್ನು ಸರಿ ಹೋಗಿ ಹಾಕಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿದ್ರು. ನಾವು ಯೂಶ್ವಲಿ ಎಣ್ಣೆ ಅಂಗಡಿಗೆ ಹೋಗ್ತೀವಿ, ಆದರೆ ಈಗ ಎಣ್ಣೆ ಅಂಗಡಿ ರಿನೋವೇಟ್ ಆಗ್ತಿದೆ, ಇನ್ನೂ ಸ್ಟಾರ್ಟ್ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ. ಆ್ಯಂಡ್ ಸ್ವಲ್ಪ ಮಳೆ ಸಹ ಬರ್ತಾಯಿತ್ತು. ಬೇಗ ಹೋಗಿ ನಾವು ಹೋಗುವಂತಹ ದಾರಿಯಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಕಾರಲ್ಲಿ ಹೋದರೆ ಜಾಸ್ತಿ ಟ್ರಾಫಿಕ್ಕಿಂದ ಮಳೆಯಲ್ಲಿ ಅಂತಂದರೆ ಮಳೆ ಬಂದರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದಿತಿಗೆ ಕಂಪ್ಲೀಟ್ ಪ್ಯಾಕ್ ಮಾಡಿ ತಾಯ್ತಾ ಹಾಕಿಸ್ಕೊಂಡು ಬರೋದಕ್ಕೆ ಎಲ್ಲ ರೆಡಿ ಮಾಡಿ ನಾನು ಡ್ಯಾಡ ಗಾಡೀಲಿ ಹೋಗಿ, ಅಂತಂದರೆ 2 ವೀಲರಲ್ಲಿ ಹೋಗಿ ಹತ್ರ ಒಂದು 10 ಮಿನಿಟ್ಸ್ ದಾರಿ ನಮ್ಮ ಮನೆಯಿಂದ. ಸೊ ಹೋಗಿ ತಾಯ್ತಾ ಹಾಕಿಸ್ಕೊಂಡು ಬಂದ್ವಿ. ತುಂಬ ದಿನ ಆಗಿತ್ತು ಅದಿತಿ ಪಯ್ಯನ ಮತ್ತು ಯಶುನ ಮೀಟ್ ಮಾಡಿ. ಕೆಳಗಡೆ ಹೋಗುವಾಗ ಪಯ್ಯ ಮತ್ತು ಯಶು ಅದಿತಿಗೆ ಸಿಕ್ಕಿದ್ರು. ಅದಿತಿನೂ ಹಾಯ್ ಹೇಳಿ ಮಾತಾಡಿಸಿ ಹೊರಟ್ವಿ ನಾವು ತಾಯ್ತಾ ಹಾಕ್ಸೋದಕ್ಕೆ. ಅದಿತಿಗೂ ಅಷ್ಟೇ ಈ ರೀತಿ ಜ್ವರ ಬಂದಾಗ, ಅಥವಾ ಯೂಶ್ವಲಿ ಅವ್ರಿಗೆ ಕಡಿಮೆನೇ ಜ್ವರ ಬರೋದು ಟು ಬಿ ಹಾನೆಸ್ಟ್. ಟೀತಿಂಗ್ ಬಂದಾಗೆಲ್ಲ ಅದಿತಿಗೆ ಜ್ವರ ಬರುತ್ತೆ ಅಲ್ವ. ಸೊ ಆ ಟೈಮಲ್ಲಿ ನಾವು ತಾಯ್ತಾನ ಹಾಕಿಸ್ತೀವಿ, ಇದನ್ನು ನಾನು ನಂಬ್ತೀನಿ. ಆ್ಯಂಡ್ ತಾಯ್ತಾ ಹಾಕಿಸುವಾಗ ಅದಿತಿಗೆ ಏನು ಹೇಳಿದ್ರು ಅಂತಂದರೆ, ಅವ್ರ ಕೈ ಮುಟ್ಟು ನೋಡಿದ ತಕ್ಷಣ ಹೇಳ್ತಾರೆ, ಅವ್ರು ಹೇಳಿದ್ದು ದೃಷ್ಟಿ ಆಗಿದೆ ಆ್ಯಂಡ್ ಬಾಲಗ್ರಹ ಆಗಿದೆ ಅಂತ ಹೇಳಿದ್ರು. ಆ್ಯಂಡ್ ನನಗೆ ಅಂದರೆ ಅಮ್ಮ ಫೋನ್ ಮಾಡಿದಾಗೆಲ್ಲ ಹೇಳ್ತಾನೆ ಇದ್ರು ಬೆಳಗ್ಗೆಯಿಂದ, ಒಂದ್ಸಲ ಹೋಗಿ ಸಂಜೆ ಹಾಕಿಸ್ಕೊಂಡು ಬಂದುಬಿಡು ಅಂತ. ಸೊ ಅದಕ್ಕೋಸ್ಕರ ಹೋಗಿ ತಾಯ್ತಾನೂ ಸಹ ಹಾಕಿಸ್ಕೊಂಡು ಬಂದ್ವಿ. ತಾಯ್ತಾ ಹಾಕಿಸ್ಕೊಂಡು ಬಂದ್ವಿ. ಆ್ಯಸ್ ಯೂಶ್ವಲ್ ಡಿನ್ನರ್ಗೆ ಅದಿತಿಗೆ ಮುದ್ದೆ ಕೊಟ್ಟಿದ್ದೆ. ಇದಾಗಿತ್ತು ಇವತ್ತಿನ ಒಂದು ಜ್ವರದ ದಿನ. ಅದಿತಿಗೆ ಜ್ವರ ಬಂದಿದ್ದರಿಂದ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ದೆ. ಸೊ ನೀವು ಮಕ್ಕಳಿಗೆ ಜ್ವರ ಬಂದಾಗ ಯಾವ ಟಿಪ್ಸ್ನ ಫಾಲೋ ಮಾಡ್ತೀರಾ, ಆ್ಯಂಡ್ ನಾನು ಏನೇನೆಲ್ಲ ಟಿಪ್ಸ್ ಫಾಲೋ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.